ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏರ್ಪೋರ್ಟ್ದಿಂದ ಹೊರಗೆ ಬಂದಿದ್ದೀವಿ. ನಾವು ಪ್ಯಾಕೇಜಿಂದ ಟೂರಿಗೆ ಬಂದಿದ್ವಿ. ಸೊ ಹಾಗಾಗಿ ವೆಹಿಕಲ್ನ ಕೊಟ್ಟಿದ್ದರು ಪಿಕ್ ಆ್ಯಂಡ್ ಡ್ರಾಪ್ಗೆ. ಇವಾಗ ಫಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತಂದರೆ ಸೆಲ್ಯುಲರ್ ಜೈಲ್. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮುಂದೆ ಪ್ರೊಸೆಸ್ ಏನೇ ಅಂತ ನೋಡಬೇಕು. ಇವಾಗ ಬಂದಿದ್ದೀವಿ. ಏನಂತಂದರೆ ಅವ್ರ ವೆಹಿಕಲ್ದವರು ಇಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಇಲ್ಲ, ಸೊ ಹಾಗಾಗಿ ತಳ ನಿಲ್ಲಿಸಿದ್ದಾರೆ. ನಾವು ಹಿಂಗೆ ಸ್ಟ್ರೇಟಾಗಿ 1 ಕಿಲೋಮೀಟ್ರ್ ನಡ್ಕೊತ ಹೋದರೆ ಅಲ್ಲಿ ಬರುತ್ತೆ ಸೆಲ್ಯುಲರ್ ಜೈಲ್. ನೋಡಿ ಎಷ್ಟು ಜನ ಬಂದಿದ್ದಾರಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಹೊರಗಡೆ. ಸೊ ಇವಾಗ ಒಳಗಡೆ ಹೋಗೋಣ ಬನ್ನಿ. ಈ ಸೆಲ್ಯುಲರ್ ಜೈಲನ್ನ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಯಾರು ಇರ್ತಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಗೈಸ್, ಕಾಲಾಪಾನಿ ಅನ್ನೋ ಹೆಸರನ್ನ ಕೇಳಿದ್ದೀರಾ? ಅದು ಹೆಸರು ಕೇಳಿದ್ರೇ ಎಷ್ಟೋ ಜನ ಭಯ ಬೀಳ್ತಾರ. ಅಷ್ಟು ಕ್ರೂರತನದಿಂದ ಬ್ರಿಟಿಷರು ಇಂಡಿಯಾಗೆ ಅಷ್ಟು ಶಿಕ್ಷೆ ಕೊಟ್ಟಾರ. ಅದೆಷ್ಟೋ ಜನ ಈ ಕಾಲಾಪಾನಿ ಒಳಗೆ ಸಿಕ್ಕೊಂಡು ಅನುಭವಿಸಿದಾರ. ಮರಳಿ ಮನೆಗೆ ಸತ್ಯಕ್ಕೆ ಹೋಗಿಲ್ಲ, ಆ ಥರ ಶಿಕ್ಷಣ ಅನುಭವಿಸಿದಾರ. ಆ ಘಟನೆ ನಡೆದ ಮೇಲೆ ಇಂಡಿಯಾಗೆ ಅದೊಂದು ದಿನ ಕರಾಳ ದಿನ ಆಯಿತು. ಇದೆಲ್ಲ ಎಲ್ಲಿ ನಡೆದಿದ್ದು ಅಂತೀರಾ? ಸೆಲ್ಯುಲರ್ ಜೈಲ್, ಅಂಡಮಾನ್. ಬ್ರಿಟಿಷರಿಂದ ಫಸ್ಟ್ ಸ್ವಾತಂತ್ರ್ಯ ಪಡೆದಿರೋ ದೇಶನೇ ಇದು. ಇಲ್ಲಿನೇ ಇಂಡಿಯಾದ ಫಸ್ಟ್ ಪ್ರಧಾನಿ ಆಗಿದ್ದು ಸುಭಾಷ್ ಚಂದ್ರ ಬೋಸ್. ಈ ಅಂಡಮಾನ್ ನಿಕೋಬಾರ್ದಲ್ಲಿ 572 ದ್ವೀಪಗಳಿವೆ. ಅದರಲ್ಲಿ 38 ದ್ವೀಪದಲ್ಲಿ ಜನ ವಾಸಿಸ್ತಾರೆ. ಪೋರ್ಟ್ ಬ್ಲೇರ್ ಅನ್ನೋದು ಕೇಂದ್ರಾಡಳಿತ ರಾಜಧಾನಿ ಆಗಿದೆ. ಇದು ಸೆಲ್ಯುಲರ್ ಜೈಲ್ ಬಂದುಬಿಟ್ಟು ಪೋರ್ಟ್ ಬ್ಲೇರಲ್ಲೇ 1857 ಫಸ್ಟ್ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತು ಬ್ರಿಟಿಷ್ ಅವ್ರ ಜೋಡೆ. ಇದು ನಡೆದಿದ್ದು ಇಂಡಿಯಾದಲ್ಲಿ. ಲಾಸ್ಟ್ ಮೂಮೆಂಟಲ್ಲಿ ಬ್ರಿಟಿಷರಿಗೆ ನಮ್ಮಿಂದ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇಂಡಿಯನ್ಸ್ ಹೋರಾಟಗಾರರನ್ನು ಕೆಲವು ಜನನ ಕರ್ಕೊಂಡು ಬಂದು ಚಾಥಮ್ ದ್ವೀಪದಲ್ಲಿ ಕರ್ಕೊಂಡು ಬರ್ತಾರೆ. ಅವಾಗ ಪಾಪ ಅವರಿಗೆ ಇಂಡಿಯಾ ಅನ್ನೋದ ಮರೆತು ಬಿಡೋ ಥರ ಹಿಂಸೆ ಕೊಡ್ತಾರೆ. ಇಲ್ಲೇ ಅವರಿಗೆ ಕಾಲಾಪಾನಿ ಶಿಕ್ಷೆ ಕೊಡ್ತಾರೆ, ಮೀನ್ಸ್ ಕನ್ನಡದಲ್ಲಿ ಕರಿ ನೀರು. 1858 1 ಇಯರ್ ಆಯಿತು ಅವರು ಚಾಥಮ್ ದ್ವೀಪದಲ್ಲಿದ್ದು. ಸೊ 1 ಇಯರಲ್ಲಿ ನೀರು ಊಟ ಏನೂ ಕೊಡ್ತಿರಲಿಲ್ಲ. ಸೊ ಹಾಗಾಗಿ ಕೆಲವು ಜನ ರೋಗ ಬಂದು ಅಥವಾ ಊಟ ನೀರು ಏನೂ ಇಲ್ಲದೇನೆ ತೀರ್ಕೋತಿದ್ರು. ಈ ಸೆಲ್ಯುಲರ್ ಜೈಲ್ ಹೇಗಾಯಿತು ಅಂದರೆ 1868 ಮಾರ್ಚಲ್ಲಿ ಅಲ್ಲಿರೋವಂಥ ಏನು ಇಂಡಿಯನ್ಸ್ ಹೋರಾಟಗಾರರು ಇದ್ರಲ್ಲ, ಅದರಲ್ಲಿ 138 ಜನ ಅಷ್ಟೇ ಇದ್ದರು. ಅವರು ಆ ದ್ವೀಪದಿಂದ ದಾಟಿ ಹೋಗಬೇಕು, ತಪ್ಪಿಸ್ಕೋಬೇಕು ಅಂತ ಹೋಗ್ತಾ ಇದ್ರು. ಆದರೆ 1 ತಿಂಗಳಲ್ಲಿ ಮತ್ತೆ ಬ್ರಿಟಿಷ್ ಅವರಿಗೆ ಸಿಕ್ಕೊಂಡ್ರು. 1868 ಏಪ್ರಿಲಲ್ಲಿ 1 ಮಂತ್ ಆದ ತಕ್ಷಣ ಬ್ರಿಟಿಷ್ ಅವ್ರು ಕರ್ಕೊಂಬರ್ತಾರೆ. 138ಅಲ್ಲಿ ಒಬ್ಬರು ಅಲ್ಲೇ ತೀರ್ಕೋತಾರೆ, 137 ಅಷ್ಟೇ ಉಳಿತಾರೆ. ಅದರಲ್ಲಿ 89 ಜನನ ನೇಲಕ್ಕೇರಿಸಬೇಕು ಅಂತ ಸುಪ್ರಿಂಟೆಂಡೆಂಟ್ ಅವರು ಆದೇಶ ಮಾಡ್ತಾರೆ. ಚಾಥಮ್ ದ್ವೀಪದಲ್ಲಿ ಇವ್ರು ಇಂಡಿಯನ್ಸ್ನ ಇಟ್ಟ ತಕ್ಷಣ ಇವ್ರು ತಪ್ಸ್ಕೊಳ್ತಾರ ಅಂದ ತಕ್ಷಣ ಇವ್ರು ಬ್ರಿಟಿಷರಿಗೆ ತಲೆಯಾಗಿ ಬಂತು ಸೆಲ್ಯುಲರ್ ಜೈಲ್ನ ಮಾಡೋಣ ಅಂತ. ಇದು ಕನ್ಸ್ಟ್ರಕ್ಟ್ ಮಾಡಿದ್ದು 1896 ಆ್ಯಂಡ್ ಮುಗಿದಿದ್ದು 1906. ಅಂದರೆ ಸುಮಾರು 10 ವರ್ಷ ಕಾಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದು 7 ವಿಂಗ್ಸ್ ಆಗಿ ಕನ್ಸ್ಟ್ರಕ್ಟ್ ಆಗೈತಿ. ಸುಮಾರು 1000 ಮೇಲೇ ರೂಮ್ಸ್ ಇದ್ದಾವೆ. ಅಲ್ಲಿ ಒಂದು ರೂಮಿಗೆ ಜಾಗ ಎಷ್ಟಿರತ್ತೆ ಗೊತ್ತಾ? ಅಗಲ ಉದ್ದ ಕೌಂಟ್ ಮಾಡಿದ್ರೆ 4.5 ಮೀಟರ್ ಆ್ಯಂಡ್ 2.7 ಮೀಟರ್ ಆ್ಯಂಡ್ ಅಲ್ಲಿ ವಿಂಡೋ ಕೂಡ 3 ಮೀಟರ್ ಅಷ್ಟು ಎತ್ತರ ಇರುತ್ತೆ. ಅಷ್ಟು ಅಟುಕಾಗಿ ಒಬ್ಬರು ಜನನ ಅಷ್ಟು ಗಾಳಿ ಆಡಲ್ದ ಅಷ್ಟು ಅಟುಕಾಗಿ ಅದು ಹೆಂಗಾರ ಇರ್ತಿದ್ರು ಏನೋ. ಆ್ಯಂಡ್ ಇನ್ನೊಂದೇನೆಂದರೆ ಒಬ್ಬನ್ನ ಒಂದು ರೂಮಲ್ಲಿ ಸೇರಿಸಿದ್ರೆ ಬಾಜು ಇನ್ನೊಂದು ರೂಮಲ್ಲಿ ಸೇರಿಸ್ತಾರೆ. ಹಾಗಾಗಿ ಕಮ್ಯುನಿಕೇಷನ್ ಬಿಲ್ಡ್ ಅನ್ನೋದೇ ಇರ್ತಿರ್ಲಿಲ್ಲ. ಒಬ್ಬನೇ ಮಾನಸಿಕವಾಗಿ ಸತ್ತೋಗ್ಬಿಡ್ಬೇಕು ನೋಡು, ಆ ಥರ ಅಲ್ಲಿ ಹಿಂಸೆ ಕೊಡ್ತಾಯಿದ್ರು. ಈ ಕಥೆನ ಪುಸ್ತಕಲ್ಲಿ ಓದಿದ್ರೂ ಬೆಚ್ಚಿ ಬೀಳ್ತಾರಂತ, ಆ ಥರ ಸ್ಟೋರಿ ಐತಿದು. ಅಲ್ಲಿ ಸರಿಯಾಗಿ ಊಟ ಕೊಡ್ತಿರ್ಲಿಲ್ಲ, ನೀರು ಕೊಡ್ತಿರ್ಲಿಲ್ಲ, ಹಾಗೆಯೇ ಸಾಯ್ತಾಯಿದ್ರು ಕೆಲವು ಜನ. ಮತ್ತು ಅವ್ರನ್ನ ಸುಮ್ಮನೆ ಜೈಲಲ್ಲಿ ಇರೋಕೆ ಕೊಡ್ತಾರಂತೀರ ಬ್ರಿಟಿಷ್ ಅವರು? ಇಲ್ಲ, ಗಾಣದ ಎಣ್ಣೆ ತೆಗಿಯೋಕ್ಕಂತ ಕೆಲ್ಸಕ್ಕೆ ಸೇರಿಸ್ತಾಯಿದ್ರು. ಅಲ್ಲಿ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದರೆ, ಗಾಣದ ಎಣ್ಣೆ ಜಾಸ್ತಿ ತೆಗಿಲಿಲ್ಲ ಅಂತಂದರೆ ಚಡಿ ಏಟು ಕಾಮನ್ ಆಗಿತ್ತು. ಬ್ರಿಟಿಷ್ ಅವ್ರು ಹೇಳಿದ ಕೆಲಸ ಮಾಡಿದ್ರೇ ಇವರಿಗೆ ನೀರು ಊಟ ಸಿಗ್ತಾಯಿತ್ತು. ಒಬ್ಬೊಬ್ಬರು ಹೆಂಗೆ ತೀರ್ಕೊಂಡ್ರು ಅನ್ನೋ ಕತೆ ಕೇಳಿದ್ರೇ ಕಣ್ಣಲ್ಲಿ ನೀರು ಬರುತ್ತೆ. ಸೊ ಹಿಂದೂ ಭೂಷಣ್ ರಾಯನ್ ಅವರು ಆ ಗಾಣದೆಣ್ಣೆ ತೆಗಿಬೇಕಂದ್ರೆ ಸುತ್ತಬೇಕಾಗತ್ತೆ. ಅಂಥದ್ದು ಭಾರದ್ದು ಕೆಲಸ ಮಾಡಿ ಅವ್ರು ಮಾನಸಿಕವಾಗಿ ನೇಲಿಗೆ ಸೇರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇನ್ನೊಬ್ಬರು ಬಾಬಾ ವಾನ್ ಸಿಂಗ್ ಅವರಿಗೆ ಬ್ರಿಟಿಷ್ ಅವ್ರು ಒದ್ದು ಸಾಯಿಸ್ತಾರೆ. ನರೇನ್ ಸಿಂಗ್ ಅವರು ಬ್ರಿಟಿಷ್ ಅವ್ರದ್ದು ಕಾಟ ತಡಿಲಾರದೆ ಜೈಲಿನ ಕಂಬಿಗೆ ನೇಲ್ ಹಾಕೊಂಡು ಸಾಯ್ತಾರೆ. ಮೋಹನ್ ಕಿಶೋರ್ ಮತ್ತು ಮೋಹಿತ್ ಮಿಶ್ರಾ ಅವ್ರನ್ನ ಹಾಲಲ್ಲಿ ವಿಷ ಹಾಕಿ ಕೊಲ್ತಾರೆ. ಎಷ್ಟೋ ಜನರ ಸಾವಿನ ಕತೆ ಸೆಲ್ಯುಲರ್ ಜೈಲ್ ಆಗಿತ್ತು.
ಯಾರು ಬ್ರಿಟಿಷರಿಗೆ ಕಾಟ ಕೊಡ್ತಾರಲ್ಲ, ಅಂದ್ರೆ ಹೇಳಿದ ಕೆಲಸ ಮಾಡೋಂಗಿಲ್ಲ ಅದು ಮಾಡ್ತಾಯಿದ್ರಲ್ಲ, ಸೊ ಅಂಥವ್ರಿಗೆ ಕಾಲಾಪಾನಿ ಶಿಕ್ಷೆ ಫುಲ್ ಕೊಡ್ತಾಯಿದ್ರು. ಯಾರ್ಯಾರು ಕಾಲಾಪಾನಿ ಶಿಕ್ಷೆನ ಅನುಭವಿಸ್ತಾಯಿದ್ರು ಅಂದರೆ, ಫಸ್ಟ್ ಒನ್ ವೀರ್ ಸಾವರ್ಕರ್, ಫಜಲ್ ಹಿ ಹಗ್ ಕೈರಾವಾನಿ, ಯೋಗೇಂದ್ರ ಶುಕ್ಲಾ, ಅಟುಕೇಶ್ವರ್ ದತ್ತ, ವೀರ್ ಸಾವರ್ಕರ್ ಅವರ ಅಣ್ಣ ಗಣೇಶ್ ಸಾವರ್ಕರ್, ಸಚಿಂದ್ರನಾಥ್ ಶನ್ನಾಲ್, ಬಾಯಿ ಪರಮಾನಂದ, ಶೋಹನ್ ಸಿಂಗ್, ಸುಬೋಧ್ ರಾಯ್, ತ್ರಿಲೋಕಲಾಲ್ ಚಕ್ರವರ್ತಿ. ವೀರ ಸಾವರ್ಕರ್ ಅವ್ರದ್ದು ಮೈಂಡಲ್ಲಿ ಒಂದಿತ್ತು, ಇದು ಇಂಡಿಯಾದಾಗಬೇಕು, ಬ್ರಿಟಿಷ್ ಅವ್ರದ್ದು ಆಗಬಾರ್ದು ಅಂತ. ಸೊ ಹಾಗಾಗಿ ಉಳ್ದವ್ರಿಗೂ ಅದೊಂಥರ ಕಿಚ್ಚಬಿಸ್ತು, ಹುಮ್ಮಸ್ಸಾಯಿತು ಉಳ್ದವ್ರಿಗೂ. ನಾನು ಇಲ್ಲಿವರೆಗೂ ಹೇಳಿ ಸ್ಟೋರಿ ಬುಕ್ಸಲ್ಲಿ ಸಿಗ್ಬೋದು, ಆದರೆ ಅಲ್ಲಿ ಕರಿ ನೀರು ಶಿಕ್ಷೆನ ಯಾರು ಅನುಭವಿಸಿದ್ರಲ್ಲ ಅವರಿಗೇ ಗೊತ್ತಾಗುತ್ತೆ ಅದು ಹೇಗೆಲ್ಲ ಶಿಕ್ಷೆ ಅನುಭವಿಸಿದ್ರು ಅಂತ. ಅದು ಅಟುಕಾಗಿರುವಂಥ ಜೈಲು, ಆಮೇಲೆ ಬ್ರಿಟಿಷವ್ರು ಕೊಡ್ತಿರುವಂಥ ಕಾಟ, ಅದನ್ನೆಲ್ಲ ಕೇಳ್ತಾ ಇದ್ದರೆ, ಆಮೇಲೆ ಅಲ್ಲಿ ಹೋಗಿ ಕಣ್ಣಾರ್ಲೆ ಆ ರೂಮ್ಸ್ ಎಲ್ಲ ನೋಡಿದ ತಕ್ಷಣ ಫುಲ್ ಕಣ್ಣಾಗ ನೀರೇ ಬಂದುಬಿಡತ್ತೆ. ಆ ಥರ ನಮ್ಗೆ ಮೈಂಡಲ್ಲಿ ಬಂದುಬಿಡುತ್ತೆ ಸ್ಟೋರಿ ಎಲ್ಲನೂ ಕೇಳಿದ ತಕ್ಷಣ, ಈ ಥರ ಶಿಕ್ಷೆನ ಅನುಭವಿಸಿದಾರಲ್ಲ ಇವರು ಅಂತ. ಫಸ್ಟ್ ವಾರ್ ಆದ ತಕ್ಷಣ ಇಲ್ಲಿ ಹಿಂಸಾಚಾರ ಜಾಸ್ತಿನೇ ನಡೀತಾ ಬಂತು. 1933ದಾಗ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ಗಾಂಧೀಜಿಯವರ ಮಧ್ಯ ಪ್ರವೇಶದಿಂದ ಸೆಲ್ಯುಲರ್ ಜೈಲಲ್ಲಿ ಅನುಭವಿಸ್ತಿರೋಂಥವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. 1939ರಾಗ ಸೆಲ್ಯುಲರ್ ಜೈಲ್ ಫುಲ್ ಖಾಲಿ ಆಗುತ್ತೆ. ಸೊ 3 ದಶಕ ಕಾಲ ಅಲ್ಲಿನವ್ರು ಅನುಭವಿಸಿದ್ದು ಅಷ್ಟಿಷ್ಟಲ್ಲ. ಹೇಗೆ ಅನಿಸ್ತು ಸ್ಟೋರಿ ಅಂತ ಕಮೆಂಟಲ್ಲಿ ತಿಳಿಸಿ. ಇವಾಗ ನಾವು ಏರ್ಪೋರ್ಟಿಂದ 2:30ಗೆ ಬಂದಿದ್ವಿ, ಡೈರೆಕ್ಟ್ ಸೆಲ್ಯುಲರ್ ಜೈಲಿಗೆ ಬಂದ್ವಿ. ಇವಾಗ 3:40 ಆಗೈತಿ. ಸೊ ಬೀಚಿಗೆ ಹೋಗಬೇಕು. ಬೀಚ್ ಮುಗಿಸ್ಕೊಂಡು ಮತ್ತೆ ಸೆಲ್ಯುಲರ್ ಜೈಲಲ್ಲಿ ಲೈಟ್ ಶೋ ಐತಿ. ಸೊ 5:40 ಅಂದರೆ ಇರಬೇಕಂದಿದ್ದಾರೆ. ಗೈಸ್ ಬೀಚಿಗೆ ಬಂದಿದ್ದೀವಿ, ಎಷ್ಟು ಚೆನ್ನಾಗಿದೆ ಅಲ್ಲ ಹೊರಗಡೆ. ಸೊ ಇದ್ರ ನೇಮ್ ಬಂದುಬಿಟ್ಟು ಕಾರ್ಬಿಯನ್ಸ್ ಕೋವೆ ಬೀಚ್. ಮಾರ್ನಿಂಗ್ದಿಂದ ಅಲ್ಲಿ ಸೆಲ್ಯುಲರ್ ಜೈಲಲ್ಲಿ ಸುತ್ತಾಡಿದ್ವಿ. ಇವಾಗ ಬೀಚು. ಸೊ ನಮಗೆ ಡೈರೆಕ್ಟಾಗಿ ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಮಾಡಿದ್ವಿ. ಸೊ ಅದು ಟೈಮ್ ಲಿಮಿಟ್ಸ್ ಇರ್ತಾವಲ್ಲ ಅಲ್ಲಿ. ಸೊ ಹಾಗಾಗಿ ಆ ಟೈಮ್ ತಕ್ಕಂತಲೇ ನಮಗೆ ಅಡ್ಡಾಡಿಸ್ತಾಯಿದ್ರು. ಇದು ಬೀಚ್ ಕಡೆ ಕಾಮನ್, ಕಯಾಕಿಂಗ್ ಮಾಡೋದು, ಬೋಟ್ ರೈಡಿಂಗ್ ಮಾಡೋದು ಅಂತ ಸಜೆಸ್ಟ್ ಮಾಡೋಕ್ಕೆ ಬರ್ತಾರೆ. ನಮಗೆ ಈ ಡ್ರೆಸ್ ಮೇಲೆ ನೀರಾಗ ಹೋಗೋಕ್ಕಂತೂ ಇಷ್ಟ ಇರಲಿಲ್ಲ, ಯಾಕಂದರೆ ಹೊಸ ಡ್ರೆಸ್ ತೊಗೊಂಡಿದ್ದೆ. ಸೊ ನಾನು ಅಷ್ಟೇ ಅಲ್ಲ, ಎಲ್ಲರೂ ಹೊಸ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ರಲ್ಲ. ಸೊ ಹಾಗಾಗಿ ಹಂಗೆ ಏನು ಹೆಂಗಿರುತ್ತೆ ಅಂತ ನೋಡ್ತಾ ಇದ್ದೀವಿ ಅಷ್ಟೆ. ಮಾರ್ನಿಂಗಿಂದನೂ ಒಂದೇ ಡ್ರೆಸ್ ಮೇಲೆ ಇದ್ದೀನಿ, ಹೊಟ್ಟೆಗೆ ಬೇರೆ ಏನೂ ಇಲ್ಲ. ಸೊ ಏನಾದರೂ ಊಟ ಮಾಡಬೇಕಂತ ಅನ್ನಿಸ್ತಿದೆ, ಬಟ್ ಟೈಮ್ ಅಷ್ಟಿಲ್ಲ. ಬೀಚ್ ನೋಡ್ಕೊಂಡು ಡೈರೆಕ್ಟ್ ಮತ್ತೆ ಗಾಡಿ ಹತ್ಕೊಂಡು ಸೆಲ್ಯುಲರ್ ಜೈಲಿಗೆ ಹೋಗಬೇಕು. ಸೊ ನೈಟ್ ಚೆನ್ನಾಗಿರುತ್ತೆ, ಲೈಟಿಂಗ್ ಅದು ಅಂತಿದ್ದಾರೆ. ಸೊ ಇಷ್ಟು ಮುಗಿಸ್ಕೊಂಡು ಇವಾಗ ಹೋಗಬೇಕು. ಇದು ಫಸ್ಟ್ ಡೇ ಬೀಚು. ಸೊ ಸೆಕೆಂಡ್ ಡೇ ಬೀಚು ಐತಿ, ಥರ್ಡ್ ಡೇ, ಫೋರ್ತ್ ಡೇ, ಫಿಫ್ತ್ ಡೇನೂ ಬೀಚ್ ಐತಿ. ಸೊ ನಮ್ಮ ಪ್ಯಾಕೇಜಲ್ಲಿ ಎಲ್ಲನೂ ಬೀಚನ್ನೇ, ಯಾಕಂದರೆ ಅಲ್ಲಿ ಇರೋದೇ ಬೀಚು ಬಿಟ್ಟರೆ ಲಾರ್ಜು ಇಷ್ಟೇ ಇದ್ದಾವೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಪ್ಯಾರಾಶೂಟ್ ಇದೆ, ಬೋಟ್ಸ್ ನೋಡಿ ಚೆನ್ನಾಗಿ ಎಷ್ಟಿದ್ದಾವೆ. ಒಂದು ವೇಟ್ ಸದ್ಯ ಏನಾದರೂ ಒಂದು ಹೊಟ್ಟೆಗೆ ಹಾಕೊಳ್ತಾ ಇದ್ದೀವಿ. ಸೊ ಎಲ್ಲರೂ ಮ್ಯಾಗಿ ತೊಗೊಂಡಿದ್ದಾರೆ. ಆಲ್ಮೋಸ್ಟ್ ಅದು ಬೀಚ್ ಕಡೆ ಕಾಮನ್ನೇ ಮ್ಯಾಗಿ. ಸೊ ತಿಂತಾಯಿದ್ದೀವಿ. ಇದು ಟೂರಿಸ್ಟ್ ಮ್ಯಾಪ್ ಆಫ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್. ಸೊ ನಾವು ಇವಾಗ ಸೌತಲ್ಲಿದ್ದೀವಿ. ನಾರ್ತಿಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಪ್ಯಾಕೇಜ್ ಮಾಡ್ಕೊಂಡು ಬರಬೇಕು. ಗೈಸ್ ಇದು ಪೋಸ್ಟ್ ನೋಡಿ, ಜೆಟ್ ಕಾರ್ ರೈಡ್ ಅಂತೆ. ಗೈಸ್ ಟೈಮ್ ಆಯಿತು, ಮತ್ತು ಇವಾಗ ಸೆಲ್ಯುಲರ್ ಜೈಲಿಗೆ ಹೊರಡ್ತಿದ್ದೀವಿ. ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ಎಲ್ಲ ಓದೋ ಹಂಗೆ ಸೆಲ್ಯುಲರ್ ಜೈಲಿಗೆ ಬಂದಿದ್ದೀವಿ. ಸೊ ಇವಾಗ ಸ್ಟಾರ್ಟ್ ಆಗುತ್ತೆ. 5:40 ಆಗೈತಿ. ಏನು 6 o'clock ಅಂದರೆ ಸ್ಟಾರ್ಟ್ ಆಗುತ್ತೆ. ಹಿಂದೆಲ್ಲನೂ ಫಿನಿಶಿಗೆ ಬರ್ತಾ ಇದೆ. ಸೀಟ್ ಇದ್ದಾವೆ ರಿಸರ್ವ್, ಅದು ಏನು ನಂಬರ್ ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನಾವು ಕುಂಡಿರ್ಬೇಕು. ಅದೊಂದು ಸಿಸ್ಟಮ್ ಮಾಡಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಹಂಗಿಲ್ಲ,
ಹೋಗಿ ಯಾರು ಫಸ್ಟ್ ಬರ್ತಾರೋ ಅದು ಹೋಗಿ ಬಂದು ಕೂತ್ಬಿಡ್ತೀವಿ. ಬಟ್ ಇಲ್ಲಿ ಹಂಗಿಲ್ಲ, ರಿಸರ್ವ್ ಇದ್ದಾವೆ ಟಿಕೆಟ್ ಮೇಲೆ. ಇವಾಗ ಸ್ಕ್ರೀನಲ್ಲಿ ಸ್ಟಾರ್ಟ್ ಮಾಡ್ತಿದ್ದಾರೆ, 6 o'clock ಮೇ ಬಿ ಸ್ಟಾರ್ಟ್ ಆಗುತ್ತೆ. ಗೈಸ್ ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಿದ್ನಲ್ಲ, ಸೊ ಮೈಕ್ ಆಫ್ ಆಗಿತ್ತು, ನೋಡಿರಲಿಲ್ಲ. ಸೊ ಸ್ವಲ್ಪ ಮ್ಯೂಟ್ ಆಗಿದೆ. ಫುಲ್ ವಿಡಿಯೋ ಏನು ಮ್ಯೂಟ್ ಆಗಿಲ್ಲ, ಕಂಟಿನ್ಯೂ ನೋಡ್ತಾ ಇರಿ, ಅಲ್ಲಿ ಆನ್ ಮಾಡಿರ್ತೀನಿ ನಾನು. ನೋಡಿ ಗೈಸ್, ಈ ಥರ ನಮ್ಮ ಇಂಡಿಯನ್ಸ್ ಹೋರಾಟಗಾರನ ಕರ್ಕೊಂಬಂದಿದ್ದಾರೆ. ಅಲ್ಲಿ ಮೇಲ್ಗಡೆ ಎಡ್ಜಲ್ಲಿ ಒಂದು ರೂಮ್ ಇದೆ, ಅಲ್ಲೇ ವೀರ್ ಸಾವರ್ಕರ್ ಅವ್ರನ್ನ ಬಂಧಿಸಿದ್ರು. ನೀವು ಲಾಸ್ಟ್ ವ್ಲಾಗ್ನ ಅಬ್ಸರ್ವ್ ಮಾಡಿರಬೇಕು, ನಾ ಏರ್ಪೋರ್ಟ್ ಇಳಿದ ತಕ್ಷಣ ಅದು ಏರ್ಪೋರ್ಟದ ನೇಮ್ ವೀರ್ ಸಾವರ್ಕರ್ ಅಂತ ಇತ್ತು. ಸೊ ಇಲ್ಲಿ ಜಾಸ್ತಿ ಅವ್ರನ್ನ ನಂಬ್ತಾರೆ. आजादी का तीरथ बन गया। मैं गवाह हूं उस जुल्म का, जो यहाँ आदम के बेटों ने आदम के बेटों पर बेरहमी से डाली। सदियों से मैं इसी जगह मौजूद हूं। मेरे सीने में दफन है वो सारी कहानियां जिन्होंने इन हरे भरे खूबसूरत टापुओं को वो खौफनाक नाम दिया, काला पानी। तो वहीं से शुरू करते, उसी हरियाली से जो कैद करने वालों के जुल्म और कैदियों के खून पसीने से बेदा। 1 hour ತೋರಿಸಿದ್ದಾರೆ ಗೈಸ್. ಬಟ್ ಏನಂದರೆ ವಿಡಿಯೋ ಮಾಡ್ತಾ ಇದ್ವಿ ಎಲ್ಲರೂ ಹಿಂದೆ ಕೂತವರು, ಬೇರೆ ಬೇರೆ ಫ್ಯಾಮ್ಲಿದವರು. ಬಟ್ ಅವ್ರು ಯಾರೋ ಬಂದು ವಿಡಿಯೋ ಮಾಡಬಾರ್ದು ಅಂದರು. ಸೊ ಸಖತ್ತಾಗಿತ್ತು, ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ಅರ್ಧ ನನಗೆ ಸ್ಟೋರಿ ಗೊತ್ತಾಯಿತು. ಸೊ ತುಂಬಾ ಚೆನ್ನಾಗಿತ್ತು. ನಾನು ಸಜೆಸ್ಟ್ ಮಾಡ್ತೀನಿ, ಪ್ಲೀಸ್ ಅಂಡಮಾನ್ ನಿಕೋಬಾರಿಗೆ ಯಾರಾದರೂ ಇನ್ನೂ ಬೇರೆ ಕಡೆ ಹೋಗೋರು ಪ್ಲ್ಯಾನ್ ಮಾಡಿದರೆ ಇಲ್ಲೇ ಬರ್ರಿ, ಇದು ಸೆಲ್ಯುಲರ್ ಜೈಲನ್ನ ನೋಡಿ, ಲೈಟ್ ಶೋನ ನೋಡಿ ಅಂತ ನಾನು ಹೇಳ್ತೀನಿ. ಫುಲ್ ಡಿಟೇಲ್ ಆಗಿ ತೋರಿಸ್ತಾರೆ ಬ್ರಿಟಿಷರು ಹೆಂಗೆ ಇವ್ರಿಗೆ ಕಾಟ ಕೊಟ್ಟರು ಅಂತ. ಸೊ ಲಾಸ್ಟಿಗೆ ಅದೊಂದು ರಾಷ್ಟ್ರಗೀತೆ ಹಚ್ತಾರೋ, ಯಪ್ಪ ಎಷ್ಟು ಎಮೋಷ್ನಲ್ ಆಯಿತು ಅಂದರೆ ಆ ಸಿಚುವೇಶನ್ ತಕ್ಕಂತೆ. ತುಂಬಾ ಖುಷಿ ಆಯಿತು, ಅಷ್ಟೇ ದುಃಖ ಕೂಡ ಆಯಿತು ಗೈಸ್. ಇವಾಗ ಹೋಟೆಲಿಗೆ ಹೋಗ್ತಿದ್ದೀವಿ. ಅದು 3 ಸ್ಟಾರ್ ಹೋಟೆಲ್ ಅಂತೆ, ನಾನು ಮ್ಯಾಪಲ್ಲಿ ನೋಡಿದ್ದೆ. 3 ಸ್ಟಾರ್ ಹೋಟೆಲಿಗೆ ಹೋಗ್ತಿದ್ದೀವಿ. ನೋಡಿ ಗೈಸ್, ಇಲ್ಲಿ ಇಂಡಿಯಾ ಮ್ಯಾಪು, ವಾವ್, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಲ್ಲ. ನೋಡಿ ಈ ಹೋಟೆಲಿಗೆ ಬಂದಿದ್ದೀವಿ, KPN ಅಂತೆ, ಚೆನ್ನಾಗಿದೆ. ಎಂಟ್ರಿ ಆಗೋದಕ್ಕಂದ್ರೆ ಜ್ಯೂಸ್ ಕೊಟ್ಟಿದ್ದಾರೆ ಗೈಸ್. ನಾವು ಲೇಟಾಗಿ ಬಂದ್ವಿ, ಸೊ ಆಲ್ರೆಡಿ ಎಲ್ಲರೂ ಕುಡಿದು ಕುಂತಿದ್ದಾರೆ. ಇವ್ರ ಪ್ಯಾಕೇಜ್ದವರು ಒಂದು PDF ಕಳಿಸಿದ್ರು ಯಾವ ಡೇಟಿಗೆ ಏನೇನು ಇರುತ್ತೆ ಅಂತ. ಸೊ ಹಾಗಾಗಿ ಹೋಟೆಲ್ ನೋಡಿದ್ವಿ ಮ್ಯಾಪಲ್ಲಿ, ಚೆನ್ನಾಗಿ ರೂಮ್ಸ್ ಎಲ್ಲ ಇದ್ದಾವೆ. ನೋಡೋಣ ಬನ್ನಿ ಗೈಸ್ ಹೇಗೆಲ್ಲ ಇದೆ ಅಂತ. ಗೈಸ್ ನಾನು ಎಷ್ಟೋ ಬ್ಲಾಗ್ ಮಾಡಿದ್ದೀನಿ, ನನ್ನನ್ನು ತೋರಿಸೇ ಇಲ್ಲ, ಇದರಲ್ಲಿ ನೆನಪೇ ಆಗಲ್ಲ ನನಗೆ, ಬರೀ ಸರೌಂಡಿಂಗ್ ಅಷ್ಟೇ ತೋರಿಸ್ತೀನಿ. ಬಟ್ ಇವಾಗ ನೆನಪಾಗಿದೆ. ಸೊ ಕೀ ಕೊಟ್ಟಿದ್ದಾರೆ. 14 ಮೆಂಬರ್ಸಿಗೆ 6 ರೂಮ್ಸ್ ಆ್ಯಂಡ್ 2 ಮ್ಯಾಟ್ರೆಸ್ ಇತ್ತು. ಸೊ ನಮಗೆ ರೂಮ್ ನಂಬರ್ 204 ಕೊಟ್ಟಿದ್ದಾರೆ. ಸೊ ಹೋಗ್ತಾ ಇದ್ದೀವಿ, ಎಲ್ಲಂತ ಸಿಗ್ತಾ ಇಲ್ಲ, ನೆಕ್ಸ್ಟ್ ಫ್ಲೋರ್ ಇರಬೇಕು. ಸೊ ಹೋಗೋಣ ಬನ್ನಿ. ಆಲ್ರೆಡಿ ಲಗೇಜ್ ತಂದಿಟ್ಟಾರಲ್ಲ. ಎಂಟ್ರೆನ್ಸ್ ಆದ್ವಿ ರೂಮ್ಗೆ. ಎಷ್ಟು ಚೆನ್ನಾಗಿದೆ ಅಲ್ಲ, AC ಐತಿ, ಬೆಡ್ ನೋಡಿ ಗೈಸ್, TV ಇದೆ. ಸೊ ವಾಶ್ರೂಮ್ ಆ್ಯಂಡ್ ಮಿರರ್. ಹಲೋ, ಹೇಗಿದ್ದೀರಾ ಎಲ್ಲರೂ? ಬಂದ ತಕ್ಷಣ TV ಆನ್ ಮಾಡೋದೇ ನನ್ನ ಕೆಲಸ ಗೈಸ್. ಕಾಫಿ, ಟೀ, ಕಿಟಲ್, ಕಪ್ ಎಲ್ಲನೂ ಇಟ್ಟಿದ್ದಾರೆ. ನಾವು ಇವತ್ತು ಹಿಂಗೆ ಲಾಡ್ಜ್ ಮಾಡಿದ್ರೆ ಈ ಥರ ಇರಲ್ಲ. ಸೊ 3 ಸ್ಟಾರ್ ಅಲ್ವಾ, ಮೇ ಬಿ ಇಟ್ಟಿರ್ತಾರೆ ಅದಕ್ಕೆ. ಬಾಟಲ್ ನೋಡಿ ಗೈಸ್ ಹೆಂಗಿದೆ ಅಂತ.
ನಾನು ಇನ್ನೂ ಚಿಕ್ಕವಳು ಅಂತ ಅನ್ಕೋಬೇಡಿ, ಏನು ಇವಳು ಈ ಥರ ಆಡ್ತಿದ್ದಾಳೆ ಅಂತ. ಬಟ್ ನಾವು ಹಿಂಗೆಲ್ಲ ಹೊರಗಡೆ ಬರೋದು, ಈ ಥರ ಲಾಡ್ಜಲ್ಲಿ ಇರೋದು ಸುಮಾರು ಸರ್ತಿ ಇರೋಲ್ಲ, ಕೆಲವು ಸರ್ತಿ ಅಷ್ಟೇ ಬಂದಿರ್ತೀವಿ ಇವಾಗಾದರೂ. ಸೊ ಹಾಗಾಗಿ ನೋಡಿದ ತಕ್ಷಣ ಒಂಥರ ಆಶ್ಚರ್ಯ ಆದಂಗೆ ಆಗುತ್ತೆ. ಡ್ರೆಸ್ ತೆಗಿಯೋಕ್ಕೂ ಟೈಮ್ ಇಲ್ಲ. ಸೊ 9 o'clock ಅಂದರೆ ಡಿನ್ನರ್ ಕ್ಲೋಸ್ ಅಂತಿದ್ದಾರೆ. ಸೊ ಹಾಗಾಗಿ ಹೊರಡ್ತಿದ್ದೀವಿ ಡಿನ್ನರ್ ಮಾಡೋದಕ್ಕೆ. ನನಗಂತೂ ಈ ಹೋಟೆಲ್ ತುಂಬಾ ಇಷ್ಟ ಆಯಿತು. ರುಚಿಯಾಗಿ ಊಟ, ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ, ಆಮೇಲೆ ಮೇಂಟೆನೆನ್ಸ್ ಚೆನ್ನಾಗಿದೆ. ನಾನು 5 out of 5 ಕೊಡ್ತೀನಿ ಈ ಹೋಟೆಲ್ಗೆ. ರಸಗುಲ್ಲ ಎಷ್ಟು ದಿನ ಆಯಿತು ತಿಂದು ನಿನ್ನ. ಗೈಸ್, ಫಸ್ಟ್ ಡೇ ಕಂಪ್ಲೀಟ್ ಆಗ್ತಾ ಬಂತು. ಇವಾಗ ಸೆಕೆಂಡ್ ಡೇದು ಏನು ಪ್ಲ್ಯಾನು ಅಂತ ಅಲ್ಲಿ ನಮ್ಮ ಗೈಡ್ ಇದ್ದರು, ಅವ್ರನ್ನ ಕೇಳ್ತಾ ಇದ್ದಾರೆ. ನಾನು ಎಲ್ಲೋದ್ರೂ ನಮ್ಮ ರಾಜ್ಕುಮಾರ್ ಇದ್ದೇ ಇರ್ತಾರೆ ಗೈಸ್. ಇಲ್ಲೂ ಅಂಡಮಾನ್ದಲ್ಲಿನೂ ಇದ್ದಾರೆ. ಸೊ ನೈಟ್ ಮಲ್ಕೋಬೇಕಾದ್ರೆ ಇವತ್ತೊಂದು ಸಾಂಗ್ ಕೇಳಿ ಮಲ್ಕೊಳ್ಳೋದೇ ನಿದ್ದೆನೇ ಬರಲ್ಲ ಗೈಸ್. ಡೇ 1 ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.